ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತು ನಾನು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ನಾನು ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ. ನನ್ನ ಮಗಳು ನಂದಿನಿ, ಯೋಗೇಶ, ನಾನು ಮೂವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಕಾರ್ತಿಕದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತೆಲ್ಲ ಮೂವರು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಮುಂದಿನ ವಾರ ಬರ್ತಾರೆ. ಅದಕ್ಕೆ ನಾನು, ನನ್ನ ಮಗಳು ಮೂವರು ಹೋಗ್ತಾ ಇದ್ದೀವಿ. ಇವತ್ತು ಕನಕದಾಸ ಜಯಂತಿ ಇರುವುದರಿಂದ ಅವರು ಮಾರ್ನಿಂಗ್ಗೆ ಕ್ಲಾಸ್ಗೆ ಹೋಗಿದ್ರು. 12 ಗಂಟೆಗೆ ಬಂದರು ಮನೆಗೆ. ಅಷ್ಟರಲ್ಲಿ ನಾನು ಎಲ್ಲ ಮನೆಯೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿದ್ದೆ. ಅವರು ಬಂದರು. ಆಮೇಲೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ. ಮನೆಯಲ್ಲಿ ಇದು ತುಂಬ ಬೇಜಾರಾಗ್ತಿತ್ತು. ಒಂದು ವಾರದಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೋಗೋಕ್ಕೆ ಆಗಲಿಲ್ಲ ಸ್ನೇಹಿತರೆ. ನನಗೂ ತುಂಬ ಬೇಜಾರಾಗ್ತಿತ್ತು. ಮನೆಯಲ್ಲಿ ನನ್ನ ಆರೋಗ್ಯನೂ ಸರಿ ಇಲ್ಲ. ಒಂದು ತಿಂಗಳಿಂದ ನನಗೂ ಹುಷಾರಿರಲಿಲ್ಲ ಸ್ನೇಹಿತರೆ. ಆದ ಕಾರಣ ಏನೋ ಒಂಥರ ಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವರು ಗೌರಿ ಹುಡುಗಿಯರಂತೆ, ವರ್ಷ ಗೌರಿ ಹುಡುಗಿಯರು ಆಗ್ತಾರಂತೆ. ಆಟೋಗೆ ಅಡ್ಡ ಹಾಕಿ ದುಡ್ಡು ಕೇಳ್ತಿದ್ರು. ಆಟೋದವರು ದುಡ್ಡು ಕೊಟ್ಟರು ಇವರಿಗೆ. ವರ್ಷ ಗೌರಿ ಹುಡುಗಿಯರು ಆಗ್ತಾರಂತೆ. ಮತ್ತೆ ಮುಂದೆ ಒಂದು ಬ್ಯಾಚ್ ಇತ್ತು ಗೌರಿ ಹುಡುಗಿಯರಾಗಿದ್ದು. ಅವರು ಹಗ್ಗ ಕಟ್ಬಿಟ್ಟು ಮತ್ತೆ ಬೈಕು, ಆಟೋ ಏನೇನು ಹೋಗ್ತಾವೋ ಅದನ್ನೆಲ್ಲ ನಿಲ್ಲಿಸಿ ದುಡ್ಡು ಕೇಳ್ತಿದ್ರು. ಮತ್ತೆ ಅಲ್ಲೂ ಕೊಟ್ಟರು ಆಟೋದವರು ದುಡ್ಡು. ವರ್ಷಕ್ಕೊಂದ್ಸಲ ಗೌರಿ ಹುಡುಗಿಯರು ಆಗ್ತಾರಂತೆ. ದುಡ್ಡು ಕೇಳ್ತಿದ್ದಾರೆ ಸ್ನೇಹಿತರೆ. ಇವಾಗ ದುಡ್ಡು ಕೊಟ್ಬಿಟ್ಟು ಆಟೋ ಹೋಗ್ತಿದೆ ಮುಂದೆ. ಗೌರಿ ಹುಡುಗಿಯರು ಆಗ್ತಾರಂತೆ. ಇನ್ನೊಂದು 10 ನಿಮಿಷಕ್ಕೆ ನಾಯಕನಹಟ್ಟಿ ಬರುತ್ತೆ. ಇನ್ನು ಸ್ವಲ್ಪ ದೂರನೇ ಇರೋದು ನಾಯಕನಹಟ್ಟಿ. ಇದು ನಮ್ಮೂರ ಹತ್ರ ಇರೋ ಸ್ಕೂಲು, ಮೊರಾರ್ಜಿ ದೇಸಾಯಿ ಸ್ಕೂಲ್. ಇದು ಇಂದಿರಾ ಗಾಂಧಿ ವಸತಿ ಮೊರಾರ್ಜಿ ಸ್ಕೂಲ್. ಇದು ನಮ್ಮೂರ ಹತ್ರ, ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಹೋಗಿ ನಾಯಕನಹಟ್ಟಿ. ನನ್ನ ಮಗ ಇನ್ನು ಯೋಗೇಶ, ನನ್ನ ಮಗಳು ನಂದಿನಿ, ಮೂವರು ಹೋಗ್ತಾ ಇದ್ದೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಬೋರ್ಡ್ ಹಾಕಿದ್ದಾರೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗೆ ಸ್ವಾಗತ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀವಿ. ನಾಯಕನಹಟ್ಟಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇನ್ನೇನು ಬಂದುಬಿಡ್ತು. ಇವಾಗ ನಾಯಕನಹಟ್ಟಿ ಎಂಟ್ರೆನ್ಸಿಗೆ ಬಂದಿದ್ದೀವಿ. ನಾಯಕನಹಟ್ಟಿಗೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ಇದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರ ನಾಯಕನಹಟ್ಟಿ. ಇದು ಕಾಣ್ತಿದೆಯಲ್ಲ, ಇದು ಸರ್ಕಲ್. ಇಲ್ಲಿ ಆಟೋ ನಿಲ್ಲಿಸ್ತಾರೆ. ಇವಾಗ ಇದು ಸರ್ಕಲ್. ಒಬ್ಬರು ಮಧ್ಯದಲ್ಲಿ ಹತ್ಕೊಂಡಿದ್ರು, ಅವ್ರು ಇಳಿತಾರಂತೆ. ಇದು ನಾಯಕನಹಟ್ಟಿ ಸರ್ಕಲ್. ಇದು ಮುಂದ್ಗಡೆ ಹೋಗ್ತಾ ಇದ್ದೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥವನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ವರ್ಷಕ್ಕೊಂದ್ಸಲ ನಡೆಯುತ್ತೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತಿದ್ದು ಲಕ್ಷಾಂತರ ಜನ ಸೇರ್ತಾರೆ ಸ್ನೇಹಿತರೆ. ಇಲ್ಲಿ ತುಂಬ ಬೇರೆ ರಾಜ್ಯಗಳಿಂದ ಬರ್ತಾರೆ. ದೇಶ ರಾಜ್ಯ ಎಲ್ಲ ಬರ್ತಾರೆ.
ರಥ ನಿಂತಿದೆಯಲ್ಲ, ಪಕ್ಕದಲ್ಲೇ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ. ಅವಾಗಲೇ ಕಾಣಿಸ್ತಲ್ಲ ನಿಮಗೆ ದೇವಸ್ಥಾನ. ಇದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥ. ಇಲ್ಲಿ ನಿಲ್ಲಿಸ್ತಾರೆ ಇಲ್ಲೇ. ಇದು ಶಿವನ ದೇವಸ್ಥಾನ ಪಕ್ಕದಲ್ಲಿ ಇರೋದು. ಇನ್ನೇನು ರಥನೂ ನೋಡಿದ್ರಲ್ಲ. ಇನ್ನೇನು ಇವಾಗ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠಕ್ಕೆ ಹೋಗೋಣ. ಇನ್ನೇನೆಲ್ಲ ಸ್ವಲ್ಪ ಹೊತ್ತಿಗೆ ಅಲ್ಲಿ ಎಂಟ್ರಿಯನ್ನು ಕೊಡೋಣ. ಹೋಗ್ತಾ ಇದ್ದೀವಿ ಒಳಮಠಕ್ಕೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ಕಾಣ್ತಾ ಇದೆ. ಆವಾಗಲೇ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ದೇವಸ್ಥಾನ ಎಂಟ್ರಿ ಕೊಟ್ಬಿಟ್ಟು ದೇವಸ್ಥಾನ ಹತ್ರ ಇದ್ದೀವಿ. ಇವಾಗ ಪೂಜೆ ಸಾಮಾನು ತಗೋಬೇಕು. ಇದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಪುಣ್ಯಕ್ಷೇತ್ರ ದೇವಸ್ಥಾನ. ಇದು ಪೂಜೆ ಸಾಮಾನು ತರಕ್ಕಂತ ಹೋಗ್ತಾ ಇದ್ದೀವಿ. ನನ್ನ ಮಗಳು ಮುಂದೆ ಹೋಗ್ತಿದ್ದಾಳೆ. ಅವಾಗಲೇ ನಾನು ಹೋಗ್ತಾ ಇದ್ದೀನಿ ಮುಂದೆನೇ. ಪೂಜೆ ಸಾಮಾನು ಹೆಂಗಂತ ಕೇಳ್ತೀನಿ. ಕಾಯಿ ಹೆಂಗೆ ಜೋಡಿ? ಪೂಜೆ ಸಾಮಾನು ಬಂದ್ಬಿಟ್ಟು ಒಂದು ಸೆಟ್ಟಿಗೆ 60 ರೂಪಾಯಿ ಹೇಳ್ತಿದ್ದಾರೆ. ನಾನೊಂದು ಸೆಟ್ ತಗೊತಾ ಇದ್ದೀನಿ. ಪೂಜೆ ಸಾಮಾನು 60 ರೂಪಾಯಿ ಹೇಳ್ತಿದ್ದಾರೆ ಅವರು. 60 ರೂಪಾಯಿ ಕೊಟ್ಬಿಟ್ಟು ಒಂದು ಸೆಟ್ಟು ಪೂಜೆ ಸಾಮಾನು ತಗೊತಾ ಇದ್ದೀನಿ. ಪೂಜೆ ಸಾಮಾನು ತಗೊಂಡಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಇವಾಗ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಿಗೆ ಹೋಗ್ಬೇಕು. ಇನ್ನೇನು ದೇವಸ್ಥಾನದ ಒಳಗಡೆ ಎಂಟ್ರಿಯನ್ನು ಕೊಡೋಣ. ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಇವತ್ತು ಕನಕದಾಸ ಜಯಂತಿ ಇತ್ತು ಸ್ನೇಹಿತರೆ. 12 ಗಂಟೆ ಆಯಿತು. ನನ್ನ ಮಗ ಬರೋಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡು ಇದ್ದೆ. ಅಷ್ಟರಲ್ಲಿ ಬಂದರು. ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. 10 ರೂಪಾಯಿ ಕೊಡಬೇಕು ಟಿಕೆಟಿಗೆ. ಪ್ರಸಾದ ಮತ್ತು ಕಲ್ಸಕ್ಕರೆ ಥರ ಕೊಡ್ತಾರೆ. ಪ್ರಸಾದ 10 ರೂಪಾಯಿ ಕೊಟ್ಟು ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಎಂಟ್ರಿ ಕೊಡಬೇಕು. ಒಳಗಡೆ ಹೋಗಬೇಕು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಾಡಿದಷ್ಟು ನೀಡಿ ಭಿಕ್ಷೆ. ಟಿಕೆಟ್ ತಗೊಳ್ತಾ ಇದ್ದೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಏನು ತಿಂತಾರೆ ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂದರೆ ಅವರು ಆಗಿನ ಕಾಲದಲ್ಲಿ ತಿಪ್ಪೇರುದ್ರ ಸ್ವಾಮಿಯ ಚರಿತ್ರೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಾರೋ ಅಷ್ಟಷ್ಟು ಕೂಲಿ ಅಂತ ಕೊಡ್ತಿದ್ರಂತೆ. ಅವ್ರವ್ರ ಪಾಲಿಗೆ ಎಷ್ಟೆಷ್ಟು ಬರುತ್ತೋ ಅಷ್ಟೆಷ್ಟು ಕೊಡ್ತಿದ್ರಂತೆ. ಅದಕ್ಕೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳ್ತಾರೆ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬರೋಣ ಬನ್ನಿ. ನಮ್ಮ ಮನೆಯವರು ಬಂದಿಲ್ಲ, ಬೆಂಗಳೂರಲ್ಲಿದ್ದಾರೆ ಅವರು. ಮುಂದಿನ ವಾರ ಬರ್ತಾರೆ ಅವರು. ನಾನು ನನ್ನ ಮಗಳು ಬಂದಿದ್ದೀವಿ. ಇದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಿ. ತುಂಬ ಪವರ್ಫುಲ್ ದೇವಸ್ಥಾನ. ಭಾಳ ಜನ ಬರ್ತಿರ್ತಾರೆ ಸ್ನೇಹಿತರೆ. ವಾರ ದಿನ ಅಂತಲ್ಲ, ಬೇರೆ ದಿನದಲ್ಲೂ ಬರ್ತಿರ್ತಾರೆ. ತುಂಬ ಪವರ್ಫುಲ್ ದೇವಸ್ಥಾನ. ಜನಗಳು ಬರ್ತಾನೆ ಇರ್ತಾರೆ. ಏನು ಬೇಡಿದ್ದೆಲ್ಲ ತಿಪ್ಪೇರುದ್ರ ಸ್ವಾಮಿ ಕರುಣಿಸುತ್ತೆ. ನೀವು ಬಂದು ಒಮ್ಮೆ ಭೇಟಿ ಕೊಡಿ ದೇವಸ್ಥಾನಕ್ಕೆ.
ಇವಾಗ ಹಣ್ಣು ಕಾಯಿ ಮಾಡಿಸ್ತಾ ಇದ್ದೀವಿ, ಪೂಜೆ ಸಾಮಾನು ಕೊಡ್ತಾ ಇದ್ದೀವಿ. ನಾವೇನೇ ಅಂದ್ಕೊಂಡ್ರೂ ಭಕ್ತಿಯಿಂದ ಮನಸ್ಸಲ್ಲೇ ಬೇಡ್ಕೊಂಡು ಹೋದ್ರೆ ನಮ್ಮ ಸಮಸ್ಯೆ ಏನೇ ಇದ್ರೂ ದೇವ್ರ ಹತ್ರ ಕೇಳ್ಕೊಂಡು ಹೋದ್ರೆ ಅದು ಪರಿಹಾರ ಆಗುತ್ತೆ. ನಾವೇನಾದರೂ ಹರಕೆ ಮಾಡ್ಕೊಂಡು ಹೋಗಿ ಆಮೇಲೆ ನಮ್ಮ ಸಮಸ್ಯೆ ಪರಿಹಾರ ಆದಾಗ ದೇವರಿಗೆ ಒಪ್ಪಿಸ್ಬೇಕು. ತುಂಬ ಪವರ್ಫುಲ್ ದೇವಸ್ಥಾನ. ಬರ್ತಾನೆ ಇರ್ತಾರೆ ಭಕ್ತಾದಿಗಳು, ಅವರು ಏನೇನೋ ಹರಕೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ಅಕ್ಕಿ ಬೇಳೆ ಅದೆಲ್ಲ ಕೊಡಿಸ್ತಿರ್ತಾರೆ. ಅವ್ರ ಹರಕೆ ಎಲ್ಲ ಆದಮೇಲೆ ತುಂಬ ಜನ ಸೇರ್ತಾರೆ ಈ ದೇವಸ್ಥಾನಕ್ಕೆ. ಹಣ್ಣುಕಾಯಿ ಮಾಡಿಸ್ಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡೋಣ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಗರ್ಭಗುಡಿ ಅಲಂಕಾರ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಕಾರ್ತಿಕ ಸೋಮವಾರ ತುಂಬ ಜನ ಬಂದಿದ್ದಾರೆ ಇವತ್ತು. ನಾವು ದರ್ಶನ ಮಾಡಿದ್ವಿ. ಆಮೇಲೆ ತೀರ್ಥ ತಗೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಶಿವನ ಸ್ವರೂಪ, ಅದಕ್ಕೆ ವಿಭೂತಿನ ಇಟ್ಟಿದ್ದಾರೆ. ಇದು ದೇವರ ವಿಭೂತಿನ ದೂತದ ರೂಪದಲ್ಲಿ ಎಲ್ಲರೂ ತಗೊಂಡು ಹೋಗ್ತಾರೆ. ಕುಂಕುಮ ಇಡಲು ವಿಭೂತಿ ಇಡ್ತಾರೆ. ನಾವು ಸ್ವಲ್ಪ ತಗೊಂಡು ಬಂದ್ವಿ. ನನಗೆ ಹುಷಾರಿರಲಿಲ್ಲ ಸ್ನೇಹಿತರೆ, ಒಂದು ತಿಂಗಳಿಂದ ಹುಷಾರಿಲ್ಲ. ನನಗೆ ತುಂಬ ಮನಸ್ಸಲ್ಲಿ ಏನೋ ಒಂಥರ ಕಿರಿಕಿರಿ. ಅದಕ್ಕೆ ಮನಸ್ಸಿಗೆ ಶಾಂತಿ ಇರಲಿ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು. ಏನು ಮಾಡೋದು, ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಇದು ತುಲಾಭಾರ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ತಕ್ಕಡಿ ತುಲಾಭಾರನ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿರ್ತಾರಲ್ಲ, ಆ ಸ್ಥಳದಲ್ಲಿ ಇಲ್ಲಿಂದ ಹೂವು ತಗೊಂಡು ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಇಲ್ಲಿ ತುಲಾಭಾರನ ಇಟ್ಟಿದ್ದಾರೆ ಸ್ನೇಹಿತರೆ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡ್ಬರೋಣ ಅಂತ ಹೋಗ್ತಿದ್ದೀವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಗ್ತೀವಿ. ಅದು ಸಂತೆ ಬೇರೆ ಇದೆ ಇವತ್ತು, ಸಂತೆ ಮಾಡ್ಕೊಂಡು ಹೋಗಬೇಕು. ಮತ್ತು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಚಿಕ್ಕೆರೆ, ಅದು 30 ವರ್ಷ ಆಯ್ತು ಸ್ನೇಹಿತರೆ. ಚಿಕ್ಕೆರೆ ಬಿದ್ದಿದೆ ಅಂತ, ಅದು ಕೋಡಿಕೆರೆ. ಅದನ್ನು ನೋಡ್ಕೊಂಬರೋಣ. ನನ್ನ ಮಗಳು ಯಾವಾಗಲೇ ಕುತ್ಕೊಂಡಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ, ಬಾಳೆಹಣ್ಣು. ನಾನು, ನನ್ನ ಮಗಳು, ನನ್ನ ಮಗ ನಂದಿನಿ, ಯೋಗೇಶ, ನನ್ನ ಮಗಳ ಹೆಸರು ನಂದಿನಿ, ನನ್ನ ಮಗನ ಹೆಸರು ಯೋಗೇಶ. ಕುಂತಿದ್ದೀವಿ. ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ದೇವರ ಧ್ಯಾನ ಮಾಡಿ ಆಮೇಲೆ ಇಲ್ಲಿಂದ ಹೋಗಿ ಚಿಕ್ಕೆರೆನ ತೋರಿಸ್ತೀನಿ. ತುಂಬ ಜನ ಭಕ್ತಾದಿಗಳು ಬರ್ತಿರ್ತಾರೆ ದೇವಸ್ಥಾನಕ್ಕೆ. ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಸಂತೆ ಎಲ್ಲ ತುಂಬ ಜೋರಾಗಿ ಸೋಮವಾರ ಸಂತೆ ಆಗುತ್ತೆ. ಸಂತೆ ಆಗ್ತಿದೆ ಸ್ನೇಹಿತರೆ. ಇವಾಗ ನಾನು ಹೇಳಿದ್ನಲ್ಲ, ಸಂತೆಗೆ ಭಾಳ ಜನ ಬಂದಿದ್ದಾರೆ ಸ್ನೇಹಿತರೆ. ಇವಾಗ ನಾನು ಚಿಕ್ಕೆರೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಅದು 30 ವರ್ಷ ಆಗಿದೆ ಅಂತೆ ತುಂಬಿ, ಕೆರೆ ಕೋಡಿ ಬಿದ್ದು. ಅವಾಗ ಬಿದ್ದಿದ್ದು ಇವಾಗ ತುಂಬಿ ಹರಿತಿದೆ ಸ್ನೇಹಿತರೆ. ಅದನ್ನು ನೋಡ್ಕೊಂಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿನ ಸಣ್ಣ ಹುಡುಗರು ಅವಾಗ ಬಿದ್ದಿತ್ತು, ಅದು ನಮಗೂ ನೆನಪಿಲ್ಲ. ಅದು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಬಂದು ನೋಡಿ. ಕೆರೆ ಹತ್ರನೇ ಹೋಗ್ತಾ ಇದ್ದೀವಿ. ಇವಾಗ ಕೆರೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಸಂತೆ ಮಾಡ್ಕೊಂಡು ಹೋಗೋದೆ. ನೋಡಿರಲಿಲ್ಲ ನಾವು, ಕೆರೆ ಕೋಡಿ ಬಿದ್ದಿದೆ ಅಂತ ಹೇಳ್ತಿದ್ರು. ನಾವು ಅವಾಗ ಇರಲಿಲ್ಲ, ನನಗೆ ಹುಷಾರಿರಲಿಲ್ಲ, ಊರಲ್ಲಿರಲಿಲ್ಲ, ನಾನು ಹಾಸ್ಪಿಟ್ಲಲ್ಲಿದ್ದೆ. ನೋಡ್ಕೊಂಬರೋಣ ಅಂತ ಹೆಂಗೋ ಬಂದಿದ್ದೀವಿ ದೇವಸ್ಥಾನಕ್ಕೆ. ಕೆರೆ ನೋಡ್ಕೊಂಬರೋಣ ಅಂತ ಬಂದ್ವಿ ಸ್ನೇಹಿತರೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಚಿಕ್ಕೆರೆ, ಇದು ಚಿಕ್ಕೆರೆ ಅಂತ ಹೇಳ್ತಾರೆ.
ಇದು 30 ವರ್ಷ ಆಗಿದೆ ಅಂತೆ ಇದು ಕೆರೆ ಕೋಡಿ ಬಿದ್ದು. ಇವಾಗ ಈ ವರ್ಷ ಬಿದ್ದಿದೆ ಸ್ನೇಹಿತರೆ. ತುಂಬಿ ಹರಿಯುತ್ತಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಕೆರೆ ಕೋಡಿ. ಇದು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಇದು ನಾವು ಇಷ್ಟು ವರ್ಷದಿಂದ ಇದೇ ಫಸ್ಟ್ ನೋಡ್ತಾ ಇರೋದು. ನಾವು ಸಣ್ಣರಿದ್ದಾಗ ಕೆರೆ ಕೋಡಿ ಬಿದ್ದಿತ್ತು. ಇನ್ನೇನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಟ್ಯಾಟೂ ಹಾಕಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಸರ್ಕಲಲ್ಲಿ ಇದೆ ನೋಡಿ, ಕಾಣಿಸ್ತಿದೆ ಅಲ್ಲ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಟ್ಯಾಟೂ. ಇದು ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಶಿವನ ಸ್ವರೂಪವಾದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ. ತಿಪ್ಪೇರುದ್ರ ಸ್ವಾಮಿಯ ಟ್ಯಾಟೂ. ಇನ್ನೇನು ಎಲ್ಲ ನೋಡ್ಕೊಂಡ್ಬಂದ್ವಿ. ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ, ಸಂತೆ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ಮಗಳು ನನ್ನ ಮಗ ಪಾನಿಪುರಿ ತಿನ್ನಬೇಕು ಅಮ್ಮ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಪಾನಿಪುರಿ ಕೊಡಿಸ್ಬಿಟ್ಟು ನಾವು ಸಂತೆ ಮಾಡಿಕೊಂಡು ಹೋಗೋದು. ಪಾನಿಪುರಿ ಕೊಡಿಸ್ತಾ ಇದ್ದೀನಿ. ನನ್ನ ಮಗ ಪಾನಿಪುರಿ ತಿನ್ನಬೇಕಂತೆ, ನನ್ನ ಮಗಳು ಮಸಾಲೆ ಪುರಿ ತಿನ್ನಬೇಕಂತೆ. ಇಬ್ರಿಗೂ ಕೊಡಿಸಿದ್ದೀನಿ. ಇನ್ನೇನು ಸಂತೆಗೆ ಹೋಗ್ತಾ ಇದ್ದೀನಿ. ಸಂತೆ ಮಾಡ್ಕೊಂಡ್ಬಿಟ್ಟು ನಾನು ಹೋಗಬೇಕು. 3 ಆಗಿದೆ ಟೈಮು. ಅಕ್ಕ ಸೊಪ್ಪು ಹೆಂಗೆ? ಸೊಪ್ಪು ಒಂದು ಕಟ್ಟು ಸೊಪ್ಪು ಅಂತೆ ಒಂದು 15 ರೂಪಾಯಿ ಹೇಳ್ತಿದ್ರು. ನಾನು 10 ರೂಪಾಯಿ ಅಂತಿದ್ರು. ಪಾಲಕ್ ಸೊಪ್ಪು 15 ರೂಪಾಯಿ ಕಟ್ಟು, ಮೆಂತ್ಯನೂ 15 ರೂಪಾಯಿ. ಕೊತ್ತಂಬರಿ ಸೊಪ್ಪು ಕೊಡು 2 ತಗೊಂಡೆ. ಒಂದು ಮೆಂತ್ಯ ಒಂದು ಪಲ್ಕ ತರಕಾರಿ ರೇಟ್ ಆಗಿದೆ. ಎಷ್ಟು ಚೆನ್ನಾಗಿರೋದು ಹಾಕೋದು. ಅಂಗಡಿ ತಗೊಂಡ್ಬರ್ತೀನಿ. ಟೊಮೊಟೊ ಹೆಂಗಕ್ಕ? ಟೊಮೊಟೊ ಹೆಂಗೆ? 40. 30 ಮಾಡಿಕೊಡು. 30 ಅರ್ಧ ಕೆಜಿ ಕೊಡು. ಒಳ್ಳೆ ವಾಸ. ತುಂಬ ರೇಟ್ ಆಗಿದೆ ತರಕಾರಿ, ಕಡಿಮೆ ಆಗಿಲ್ಲ. ಕೆಜಿ 40. ಆಗಿತ್ತು. ನಾವು ಯಾವತ್ತೂ ಸಂತೆಗೆ ಬಂದಿರಲಿಲ್ಲ. ನಮ್ಮ ಮನೆಯವರು ಸಂತೆ ಭಾಳ ರೇಟ್ ಆಗ್ಬಿಟ್ಟೈತೆ ತರಕಾರಿ. ಮನೆ ಹತ್ರನೇ ತಗೊಂತಿದ್ದೆ ತರಕಾರಿ. ಇವಾಗ ಭಾಳ ಬರ್ತಾನೆ ಇಲ್ಲ ಮನೆ ಹತ್ರ ತರಕಾರಿಗಳು, ಹಳ್ಳಿ ಕಡೆ. ಅದಕ್ಕೆ ಇನ್ನೂ ದೇವಸ್ಥಾನಕ್ಕೆ ಬಂದಲ್ಲ, ಸಂತೆ ಇತ್ತು, ಹಂಗೆ ಸಂತೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಲೂಗಡ್ಡೆ ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ತೂಕ ಮಾಡ್ತಾರೆ. ಇನ್ನೇನು ತರಕಾರಿ ಎಲ್ಲ ತಗೊಂಡ್ಬಿಟ್ಟು ಇನ್ನೇನು ಮನೆಗೆ ಹೋಗೋದು. ಬೀನ್ಸು, ಕ್ಯಾರೆಟ್ ಎಲ್ಲ ತಗೊಂಡ್ಬಿಟ್ಟು ಮನೆಗೆ ಹೋಗ್ಬೇಕು. ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲನೂ ತಗೊಂಡು ದರ್ಶನ ಆಯಿತು ದೇವ್ರದ್ದು. ಸಂತೆನೂ ಮಾಡ್ಕೊಂಡು ಚಿಕ್ಕವರನ್ನು ನೋಡಿರಲಿಲ್ಲ. ಎಲ್ಲನೂ ಮುಗಿತು. ಇವಾಗ ಮನೆ ಕಡೆ ಹೋಗ್ತಿದ್ದೀವಿ. ಪ್ಲೀಸ್ ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕಳಿಸಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ. ಸಬ್ಸ್ಕ್ರೈಬು ಚೆನ್ನಾಗಿ ಆಗ್ತಾಯಿದೆ. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೇನು ನಮ್ಮ ಹತ್ರನೇ ಬಂತು. ಇನ್ನೊಂದು 5 ನಿಮಿಷಕ್ಕೆ ಮನೆಗೆ ಹೋಗ್ತೀವಿ. ಮನೇಲಿ ಏನು ಮಾಡೋದು ಅಂತ ನಮ್ಮ ಮನೆಯವರೇ ಯೂಟ್ಯೂಬ್ ಮಾಡು ಅಂತ ಹೇಳಿದರು ಸ್ನೇಹಿತರೆ. ಧೈರ್ಯದಿಂದ ಮಾಡಿ, ಏನೂ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ನಾನು 3 ತಿಂಗಳಿಂದ ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಮರಿಬೇಡಿ. ನಮ್ಮೂರು ಬಂತು. ಕ್ರಾಸ್
ನಮ್ಮನೆ ಕ್ರಾಸಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಮನೆ ಹತ್ರನೇ ಬಂದ್ಬಿಟ್ಟು ಸ್ನೇಹಿತರೆ, ಆಟೋದವರಿಗೆ ಬಾಡಿಗೆ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಬಂದ್ಬಿಟ್ವಿ. ನನ್ನ ಮಗಳು ಗೇಟ್ ಬೀಗ ತೆಗಿತಿದ್ದಾಳೆ. ಇನ್ನೇನು ಮನೆ ಹತ್ರ ಬಂದ್ಬಿಟ್ವಿ. ಇವಾಗ 3:30 ಆಗಿದೆ ಟೈಮು. ನನ್ನ ಮಗ ಕುಂತಿದ್ದಾನೆ. ಆವಾಗಲೇ ತರಕಾರಿ ಎಲ್ಲ ತಂದಿದ್ದೆ ಆಗಂಗೆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಸುಸ್ತಾಯಿತು ಹೋಗಿ ಬರೋ ಅಷ್ಟೊತ್ತಿಗೆ. ಮೊದಲು ಹುಷಾರಿರಲಿಲ್ಲ. ಇವಾಗೆಲ್ಲ ಸಂತೆ ದರ್ಶನ ದೇವ್ರದ್ದೆಲ್ಲ ಮಾಡ್ಕೊಂಡ್ಬಂದ್ವಿ. ತುಂಬ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಇವಾಗ. ಪ್ಲೀಸ್ ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ ಅಂತ ಪದೇ ಪದೇ ಕೇಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಪ್ರೋತ್ಸಾಹ ಸದಾ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.